ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಶನಿವಾರದ ಒಳಗಿದು. ಬೆಳಗ್ಗೆನೇ ಎದ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಹೋಗ್ತಾಯಿದ್ದೀನಿ ನೋಡಿ, ಮೊಸರು ತರೋಣ ಅಂತ. ಮೊಸರನ್ನ ಮಾಡೋಣ ಇವತ್ತು ತಿಂಡಿಗೆ ಅಂತ. ಶನಿವಾರ ಅಲ್ವಾ, ಇವತ್ತು ಫುಲ್ ಕ್ಲಾಸ್ ಇತ್ತು. ಹಂಗಾಗಿ ಇವತ್ತೇನು ಹಾಫ್ ಕ್ಲಾಸ್ ಇರಲಿಲ್ಲ, ಫುಲ್ ಕ್ಲಾಸ್ ಇತ್ತು. ಹಂಗಾಗಿ ಮೊಸರನ್ನ ಮಾಡಿಬಿಡೋಣ ಅಂತ ಮೊಸರು ತರೋಕ್ಕೆ ಅಂತ ಹೋಗಿದ್ದೀನಿ. ಏನು ಅಡ್ವೈಟ್ ಮಾಡಿದೆ ಅಂದರೆ, ಮೊಸರು ತರೋ ಬದಲು ಹಾಲು ತೊಗೊಂಬಂದುಬಿಟ್ಟಿದ್ದೆ. ಹಾಲು ತೊಗೊಂಡು ಬಂದು ಮತ್ತು ಮನೇಲಿ ನೋಡಿ ಹಾಲು ಪ್ಯಾಕೆಟು ಅಂತ ಮತ್ತೆ ಹೋಗಿ ಮತ್ತೆ ಬಂದು ಮೊಸರು ತೊಗೊಂಡು ಬಂದೆ. ಇವತ್ತು ಡಬಲ್ ಕೆಲಸ ಆಗೋಗ್ಬಿಡ್ತು, ಟೈಮ್ ಆಗ್ಬಿಡ್ತು. ಅದು ಬಂದುಬಿಟ್ಟು ಎಲ್ಲ ಮೊಸರನ್ನ ಮಾಡಿಟ್ಬಿಟ್ಟು ಈಗ ನನ್ನ ಮಗಳಿಗೆ ತಲೆ ಬರ್ತಾಯಿದ್ದೀನಿ. ನಾನು ಚಿಕ್ಕವಳಿ ತಲೆ ಬಾಚಿ ಅವಳು ರೆಡಿ ಮಾಡಿ ಕಳಿಸೋತ್ತಿಗೆ ನನಗಂತೂ ಸಾಕಾಗೋಗ್ಬಿಡುತ್ತೆ. ದೊಡ್ಡವಳು ಹಂಗಲ್ಲ, ಚೆನ್ನಾಗಿ ರೆಡಿ ಆಗಿಬಿಡ್ತಾಳೆ, ಅವಳದೇನು ಕಾಟ ಇಲ್ಲ ನನಗೆ. ನೋಡಿ, ಇಲ್ಲಿ ಮೊಸರನ್ನದಲ್ಲೂ ನಾವು ಡಿಫ್ರೆಂಟಾಗಿ ಮಾಡಬೇಕು. ನಾನು ಏನಂದರೆ, ನನ್ನ ದೊಡ್ಡ ಮಗಳಿಗೆ ಮೊಸರು ಒಗ್ಗರಣೆ ಮಾಡಿರೋ ಮೊಸರನ್ನ ಅಂದರೆ ತುಂಬ ಇಷ್ಟ. ಚಿಕ್ಕವಳಿಗೆ ಸಕ್ಕರೆ ಮತ್ತು ಮೊಸರು ಅನ್ನ ಅಂದರೆ ತುಂಬ ಇಷ್ಟ. ಇವಳು ಅದನ್ನು ತಿನ್ನಲ್ಲ, ಅವಳು ಇದನ್ನು ತಿನ್ನಲ್ಲ. ಆ ಥರ ಮೊಸರನ್ನ ಮಾಡಿರೋ ನಾನು ಎರಡೆರಡು ಥರ ಮಾಡ್ಕೊಂಡು ಕೂತ್ಕೋಬೇಕು ಇವರಿಗೆ. ಅದೇ ಬೇಜಾರು ನನಗೆ. ಇಲ್ಲಾಂದರೆ ತಿನ್ನೋದೇ ಇಲ್ಲ ಇಬ್ಬರೂ. ಹಾಗಾಗಿ ದೊಡ್ಡವಳಿಗೆ ಒಗ್ಗರಣೆ ಹಾಕಿ ಮತ್ತು ಚಿಕ್ಕವಳಿಗೆ ಮೊಸರು ಮತ್ತು ಸಕ್ಕರೆನ ಮಿಕ್ಸ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಈಗ ಚಿಕ್ಕವಳಿಗೇನೋ ಹಾಕ್ಕೊಟ್ಬಿಟ್ಟಿದ್ದೆ, ಊಟ ಮಾಡ್ತಾಯಿದ್ಲವಳು ಆಲ್ರೆಡಿ. ಈಗ ದೊಡ್ಡವಳಿಗೆ ಹಾಕ್ಕೊಡ್ತಾಯಿದ್ದೀನಿ ಊಟ ಮಾಡೋಕ್ಕೋಸ್ಕರ. ಇಲ್ಲಾಂದರೆ ಅವ್ರು ಊಟ ಮಾಡಲ್ಲ, ಹಂಗೆ ಹೋಗ್ಬಿಡ್ತಾರೆ. ಈಗ ನಾನು ಬೈದು ಒಂದು ಎರಡು ತುತ್ತು ಊಟ ಮಾಡ್ಸಿದ್ರೆ ಸೈ ಅವ್ರು ಊಟ ಮಾಡೋದು, ಇಲ್ಲಾಂದರೆ ಸೈ ಹಂಗೆ ಹೋಗ್ಬಿಡ್ತಾರೆ ಅವ್ರು. ಇವಾಗ ನೋಡಿ, ಇಬ್ಬರು ಮೊಬೈಲ್ ನೋಡ್ಕೊತಾ ಕೂತ್ಕೊಂಡು, ಚಿಕ್ಕವಳು ಆಲ್ರೆಡಿ ಊಟ ಆಗಿತ್ತು, ದೊಡ್ಡವಳು ಇವಾಗ ಊಟ ಮಾಡ್ತೀಳೆ. ಬೆಳಿಗ್ಗೆ ಹಾಂ ತಾನು ಹಿಂದೋಡಿದೆ ನಡಿ. ಇವಾಗ ಮಕ್ಕಳನ್ನೆಲ್ಲ ರೆಡಿ ಮಾಡಿಬಿಟ್ಟು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ್ದಾಯಿತು. ಇವಾಗ ನಾವು ರೆಡಿ ಆಗ್ತಿದ್ದೀವಿ. ಎಲ್ಲಿಗೆ ಅಂದರೆ, ನಾವು ಸ್ಕೂಲ್ ಹತ್ರ ಹೋಗಬೇಕು, ಅದಕ್ಕೆ ರೆಡಿ ಆಗ್ತಾಯಿದ್ದೀವಿ. ಮಕ್ಕಳನ್ನು ಡ್ಯಾನ್ಸ್ ಇತ್ತು. ಇವಾಗ ನೆಕ್ಸ್ಟ್ ವೀಕು ಆನ್ಯುವಲ್ ಡೇ ಫಂಕ್ಷನ್ ಇದೆ, ಡ್ಯಾನ್ಸ್ ಇದೆ. ಸೊ ಅದಕ್ಕೆ ಸೇರಿದ್ರಲ್ವ ಮಕ್ಕಳಿಬ್ಬರು. ಡ್ರೆಸ್ ಅವರೇ, ಇನ್ನೇನೆಲ್ಲ ಅವರೇ ಡ್ರೆಸ್ ಎಲ್ಲ ಕೊಡ್ತಾರಲ್ಲ, ಅದಕ್ಕೆ ಸ್ವಲ್ಪ ಫೀಸ್ ಕಟ್ಟಬೇಕಾಗಿತ್ತು, ದುಡ್ಡು ಕೊಡಬೇಕಾಗಿತ್ತು. ಅವ್ರು ಡ್ರೆಸ್ ಕೊಡ್ತಾರೆ, ನಾವು ದುಡ್ಡು ಕಟ್ಟಬೇಕು. ಹಂಗಾಗಿ ನನ್ನ ಮಗಳು ತುಂಬ ಒಂದು ವಾರದಿಂದ ಹೇಳೋವಳು ಡೈಲಿ ಬಂದು ಫೀಸ್ ಕಟ್ಟು ಮಿಸ್ ಕೇಳ್ತಾ ಇದ್ದಾರೆ, ಡೈಲಿ ಫೀಸ್ ಕಟ್ರಿ ಅಂತ ಹೇಳ್ತಾಯಿದ್ದು. ಅವರು ನಮಗೆ ಮೆಸೇಜ್ ಹಾಕೋರು, ಡೈಲಿ ಗ್ರೂಪ್ ಇರುತ್ತಲ್ಲ ಅದರಲ್ಲಿ ಮೆಸೇಜ್ ಹಾಕೋರು, ಬಂದು ಫೀಸ್ ಕಟ್ರಿ ಅಂತ. ನಾನು ಇವತ್ತು ಹೋಗೋಣ ನಾಳೆ ಹೋಗೋಣ ಅಂತ ನಾನೇ ಲೇಸಿ ಮಾಡ್ಕೊಂಡು ಈ ಥರ ಬಂದಿದ್ದೆ. ಆದರೆ ಇವತ್ತಂತೂ ಚಿಕ್ಕ ಮಗಳಂತೂ ತುಂಬ ಫುಲ್ಲು ಹಠ ಮಾಡಿಬಿಟ್ಲು. ಇಲ್ಲ, ನೀನು ನನ್ನ ಜೊತೆನೇ ವ್ಯಾನಲ್ಲೇ ಬರಬೇಕು, ಕೊಡಬೇಕು ಅಂತ. ಸರಿ ಆಯ್ತು, ಇನ್ನೇನು ಹೋಗಿ ಬರೋಣ ಅಂತ ಹೊರಟ್ವಿ. ನಮ್ಮನೇನು ಫೋನ್ ಮಾಡಿ ಕರೆದೆ, ಬಟ್ ಅವರು ಎಲ್ಲೋ ಪಕ್ಕದ ಹಳ್ಳಿಗೆ ಕೆಲಸಕ್ಕೆ ಹೋಗಿದ್ರಂತೆ. ಹಂಗಾಗಿ ನಾನು ಇರಲ್ಲ, ಮಧ್ಯಾಹ್ನ ಹೋಗೋಣ ಅಂದರು. ಮತ್ತು ಮಧ್ಯಾಹ್ನ ಅಂದರೆ ಸರಿಯಾಗಲ್ಲ, ಮತ್ತು ಮಕ್ಕಳು ಬರೋ ಟೈಮಿಗೆ ಸರಿಯಾಗಲ್ಲ ಅಂತ ನನ್ನ ತಂಗಿ ಇದ್ದಳು, ಕಾಲೇಜಿಗೆ ಹೋಗಿರಲಿಲ್ಲ. ಬಾ ನಾನೇ ಬರ್ತೀನಿ, ನಾವಿಬ್ಬರು ಹೋಗಿ ಬರೋಣ ಅಂತ ಹೇಳಿದ್ಲು. ಸರಿ ಆಯಿತು ಬಾ, ಹೋಗಿ ಬರೋಣ ಇಬ್ಬರೂ ಅಂತ ಇಬ್ಬರೂ ರೆಡಿಯಾಗಿ ಹೋಗ್ತಾಯಿದ್ದೀವಿ. ಸ್ಕೂಲ್ ಮಾತ್ರ ನಮ್ಮೂರಲ್ಲೇ ಇರೋದು, ಬೇರೆ ಊರಲ್ಲೇನಲ್ಲ ಫ್ರೆಂಡ್ಸ್, ನಮ್ಮೂರಲ್ಲೇ ಇರೋದು. ಬಟ್ ಅಂದರೆ ಸ್ವಲ್ಪ ದೂರ ಆಗುತ್ತೆ. ಕರೆಕ್ಟಾಗಿ ನಡ್ಕೊಂಡು ಹೋದರೆ, ಕರೆಕ್ಟಾಗಿ ನಾವು ನಿಧಾನಕ್ಕೆ ನಡ್ಕೊಂಡು ಹೋದರೆ 1 ಅವರ್ ಆಗುತ್ತೆ ಅಲ್ಲಿ ಸ್ಕೂಲ್ ಹತ್ರ ಹೋಗೋತ್ತಿಗೆ. ಸ್ವಲ್ಪ ಫಾಸ್ಟಾಗಿ ಹೋದ್ವಿ ಅಂದರೆ ಒಂದು ಮುಕ್ಕಾಲು ಗಂಟೆನಂದು ಬೇಕೇ ಬೇಕು. ಅದಕ್ಕೆ ನಾನು ನನ್ನ ತಂಗಿ ಇಬ್ಬರೂ ಹೋಗ್ತಾಯಿದ್ದೀವಿ. ಜೊತೆಲಿ ಮಾತಾಡ್ಕೊಂಡು ಯಾರಾದರೂ ಒಬ್ಬರು ಇದ್ದರೆ ಏನು ಬೇಜಾರಾಗಲ್ಲ, ಹೋಗ್ಬಿಡ್ಬೋದು. ಆದರೆ ಒಬ್ಬೊಬ್ಬರಿಗೆ ಹೋಗಿ ಬೇಜಾರಾಗುತ್ತೆ ಅಷ್ಟೇ. ನೋಡಿ, ಆಲ್ರೆಡಿ ಸ್ಕೂಲು ಬಂದೇ ಬಿಡ್ತು ಕೊನೆಗೂ ಸ್ಕೂಲು. ನೋಡಿ, ಇದೇ ಸ್ಕೂಲು, ನಮ್ಮ ಮಕ್ಕಳದು ಇದೇ ಸ್ಕೂಲಿಗೆ ಹೋಗೋದು. ಇದೇ ಊರಲ್ಲೇ ಇರೋದು, ಒಂದೇ ಊರಲ್ಲಿ. ಬಟ್ ಅಂದರೆ ಸ್ವಲ್ಪ ಊರಿಂದ ಹೊರಗಡೆ ಇದೆಯಲ್ಲ ಆಚೆ. ಸೊ ಹಂಗಾಗಿ ಸ್ವಲ್ಪ ದೂರ ಆಗುತ್ತೆ ಅಷ್ಟು ಬಿಟ್ಟರೆ ಇನ್ನೇನೇ ಇಲ್ಲ. ಹಾಗಾಗಿ ನಾವು ವ್ಯಾನಲ್ಲೇ ಕಳಿಸೋದು. ಹೇಳ್ತಾರೆ, ಒಂದೇ ಊರಲ್ಲಿದ್ದೀರಾ ವ್ಯಾನಲ್ಲಿ ಕಳಿಸ್ತೀರಾ ಅಂತ. ಬಟ್ ನಮ್ಮ ಟೈಮಿಗೆ ಕರೆಕ್ಟಾಗಿ ಇರಲ್ವಲ್ಲ, ನಾವು ಟೈಮಿಗೆ ಕರೆಕ್ಟಾಗಿ ಇರೋಲ್ಲ ಕರ್ಕೊಂಡು ಹೋಗೋಕ್ಕೆ ಬಿಟ್ಟು ಬರೋಕ್ಕೆ. ಸೊ ವ್ಯಾನ್ ಆದರೆ ಕರೆಕ್ಟ್ ಟೈಮಿಗೆ ಕರ್ಕೊಂಡೋಗಿ ಬಿಟ್ಟು ಬರುತ್ತೆ ಅನ್ನೋ ಕಾರಣಕ್ಕೆ ವ್ಯಾನಲ್ಲೆಲ್ಲ ಕಳಿಸ್ತೀವಿ ನಾವು. ಇಲ್ಲಿ ಬಂದುಬಿಟ್ಟು ಮಕ್ಕಳನ್ನೆಲ್ಲ ರಿಹರ್ಸಲ್ ಮಾಡಿಸ್ತಾ ಇದ್ದಾರೆ. ಡ್ಯಾನ್ಸ್ ಇದೆಯಲ್ಲ ನೆಕ್ಸ್ಟ್ ವೀಕ್ ಡ್ಯಾನ್ಸ್ ಇದೆಯಲ್ಲ, ಅದಕ್ಕೆ ಇವಾಗ ಏನೋ ಪಾಠ ಗೀಟ ಏನಿಲ್ಲ, ಎಲ್ಲ ರಿಹರ್ಸಲ್ ಮಾಡಿಸ್ತಾ ಇದ್ದಾರೆ. ನಾನು ಅದಕ್ಕೆ ಕೆಳಗಡೆ ಅಲ್ಲೇ ನಮ್ಮ ಚಿಕ್ಕ ಮಗಳದು ಟೀಚರ್ ಅಲ್ಲೇ ಸಿಕ್ಬಿಟ್ರು, ಅಲ್ಲೇ ಕೊಟ್ಬಿಟ್ಟೆ. ಇಲ್ಲಿ ಮೇಲ್ಗಡೆ ನಮ್ಮ ದೊಡ್ಡ ಮಗಳಿದ್ದಾಳಲ್ಲ, ಅವಳ ಮಿಸ್ಸು ಮೇಲ್ಗಡೆ ಇದ್ದರು. ಸರಿ ಆಯಿತು ಅಂತ ಅಲ್ಲೇ ಹೋಗಿ ಕೊಟ್ಟು ಬರೋಣ ಅಂತ ಕೊಡೋಕ್ಕಿಂತ ಬಂದೆ. ಇಲ್ಲೂ ಅಷ್ಟೇ ಮಕ್ಕಳೆಲ್ಲ ರಿಹರ್ಸಲ್ ಮಾಡ್ತಾಯಿದ್ದಾರೆ, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ನೋಡ್ತಿರ್ಬೋದು ಆ ಕಡೆ ದೊಡ್ಡ ಮಕ್ಕಳು ಅವರೆಲ್ಲ, ಹೈಸ್ಕೂಲ್ ಮಕ್ಕಳು ಅನಿಸುತ್ತೆ, ಅವರೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾವ್ರೆ.
ಮತ್ತು ಯಾವ ಥರ ಓದ್ತಾಳೆ ಅಂತ ಎಲ್ಲ ಕೇಳ್ತಾ ಇದ್ದೆ ಮಿಸ್ನ. ಮತ್ತು ನಾನು ಇದು ಪೇರೆಂಟ್ಸ್ ಮೀಟಿಂಗಿಗೆ ಹೋಗಿದ್ದೆ, ಓದ್ ವಿಡಿಯೋದೆಲ್ಲ ಒಂದು ಹಾಕಿದ್ದೀನಿ. ಆವಾಗ ಹೋದಾಗ ನಾನು ಮಾರ್ಕ್ಸ್ ಕಾರ್ಡು ಮತ್ತು ಅವರು ಎಕ್ಸಾಮ್ ಎಲ್ಲ ಬರೆದಿರ್ತಾರಲ್ಲ ಅದನ್ನೆಲ್ಲ ನಾನು ಶೀಟೆಲ್ಲ ನೋಡ್ಕೊಂಬರ್ಬೇಕಾಯ್ತು, ಆನ್ಸರ್ ಶೀಟೆಲ್ಲ. ಟೈಮ್ ಆಗಿಬಿಟ್ಟಿತ್ತು, ಅಲ್ಲಿ ಅವ್ರಿಗೆ ತೋರ್ಸೋಕ್ಕೂ ಟೈಮ್ ಇರಲಿಲ್ಲ, ನಮಗೆ ನೋಡೋಕ್ಕೂ ಟೈಮ್ ಇರಲಿಲ್ಲ. ಸೊ ಹಂಗಾಗಿ ನಾನು ಬೇಗ ಬಂದುಬಿಟ್ಟೆ ಮನೆ ಕಡೆಗೆ. ಇನ್ನೂ ಸ್ವಲ್ಪ ಹೊತ್ತಿದ್ದರೆ ನೋಡ್ಕೊಂಡೇ ಬರ್ಬೋದಾಗಿತ್ತು ನಾನು, ಮತ್ತು ಸೈನ್ ಹಾಕಿರಲಿಲ್ಲ, ಹಂಗೆ ಬಂದುಬಿಟ್ಟಿದ್ದೆ. ಅವತ್ತು ಅದನ್ನು ಆ ಕೆಸರ ಮಾಡ್ಕೊಂಬಂದ್ಬಿಡೋಣ, ಹೋಗಿ ನೋಡ್ಕೊಂಬಂದ್ಬಿಡೋಣ, ಮಾರ್ಕ್ಸ್ ಕಾರ್ಡು ಮತ್ತು ಆನ್ಸರ್ ಶೀಟೆಲ್ಲ ನೋಡ್ಕೊಂಬರೋಣ ಯಾವ ಥರ ರೀತಿ ಬರೆದಿದ್ದಾರೆ ಅಂತ ಹೋಗಿದ್ದೆ. ಬಟ್ ಅಲ್ಲಂದರೆ ಅವರು ಫುಲ್ ಬ್ಯುಸಿ ಇದ್ದರು, ಸರ್ಸ್ ಮಿಸ್ಗಳೆಲ್ಲ ಫುಲ್ ಬ್ಯುಸಿ ಇದ್ದರು. ಅವರು ಡ್ಯಾನ್ಸ್ ರಿಹರ್ಸಲ್ ಮಾಡಿಸ್ತಾ ಇದ್ರಲ್ಲ, ಹಂಗಾಗಿ ಬ್ಯುಸಿ ಇದ್ದರು. ಸರಿ ಆಯಿತು ಬಿಡು, ಇನ್ನೇನು ಇವಾಗ ಅವರು ತೋರಿಸೋದು ಇಲ್ಲ, ತೋರ್ಸೋಕ್ಕಾಗೋದು ಇಲ್ಲ ಅವ್ರ ಕೈಲಿ, ಇವಾಗ ಟೈಮ್ ಇಲ್ಲ ಅಂತ. ಸರಿ ಆಯಿತು ಅಂತ ನಾನು ತಂಗಿ ವಾಪಸ್ ಮನೆಗೆ ಹೋಗ್ಬಿಡೋಣ ಬಾ ಅಂತ ಮನೆಗೆ ಹೊರಟ್ವಿ. ಬಟ್ ಸೈನು ಹಾಕಲಿಲ್ಲ ನಾನು. ಬಿಡು ಇನ್ನೊಂದ್ಸಲ ಯಾವಾಗಾದರೂ ಬಂದ್ರೆ ಆಯ್ತು, ಇನ್ನೇನು ಇದೇ ಊರಲ್ವ, ಇನ್ನೊಂದ್ಸಲ ಯಾವಾಗಾದರೂ ಬಂದು ಸೈನ್ ಹಾಕ್ಬಿಟ್ಟು ನೋಡ್ಕೊಂಡು ಹೋದ್ರೆ ಆಯ್ತು ಅಂತ ನಾನು ನನ್ನ ತಂಗಿನೂ ಇವಾಗ ಸೀದಾ ಮನೆ ಕಡೆ ಹೊರಡ್ತಾ ಇದ್ವಿ. ಹೇಳು, ಏನು ಊಟ ಕೊಡ್ತೀಯಾ? ಬೆಳಗಿಂದ ಊಟ ಮಾಡಿದ್ರೆ ಊಟ ಕೊಡು. ಮತ್ತು ನೀನೇನೋ ದೊಡ್ಡ ಮನುಷ್ಯಂಗೆ ಊಟ ಕೊಡೋಣ ಕರ್ದಲ್ಲ, ಕೊಡು ಇವಾಗ. ಬೆಳಗಿಂದ ಊಟ ಮಾಡಿದ್ರೆ ನಾವೇ ಸಾಯ್ತಾ ಇದೀವಿ ಇಲ್ಲಿ. ಅನ್ನ ಸಾರು ಕೊಡೋಕೆ ನೀನೇ ಬೇಕಾ? ಹಾಂ ಸರಿ ತಿರ್ಗಿ ಕಡೆ ಸ್ವಲ್ಪ ಚೂರು ತಿರ್ಗಮ್ಮ ಈ ಕಡೆ. ಅಪ್ಪ ದೇವ್ರೆ, ಇವತ್ತಿಲ್ಲ ಅಣ್ಣ ಈ ಕಂದಿರೋದು ನೋಡಿರೋದು ನಾನು. ಹಾಂ ಊಟ ಮಾಡ್ದಾ? ಊಟ ಅನ್ನ ಸಾರು ತಂದಿದ್ದೀನಿ, ಮಾಡಿದ್ದು ಚಪಾತಿ ತಿಂದಿದ್ದೀನಿ. ಹೇಳು ಇವಾಗ ಏನು ಕರ್ದಲ್ಲ, ಕೊಡು, ಏನು ಕೊಡ್ತೀಯ? ವಾಕಿಂಗ್ ಹೋಗಿದ್ವಿ. ವಾಕಿಂಗ್ ಹೋಗಿದ್ದು ಕಣೆ. ಶೂನೇ ಎಲ್ಲರ ಥರ ಹೋಗ್ಬಾರ್ದು, ನಾವು ಡಿಫ್ರೆಂಟಾಗಿ ಹೋಗ್ಬೇಕು. ಟಿಪ್ ಟಾಪ ರೆಡಿ ಆಗಿ ಬ್ಯಾಗ್ ಇಟ್ಕೊಂಡು ಹೋಗ್ಬೇಕು ವಾಕಿಂಗ್. ಬಾ ಬಾ ಬಾ, ಯಾರು ಬಿಡ ಅಂದ್ರು? ಬಾ ಬಾ, ಅದಕ್ಕೇನಂತೆ, ನಡಿ ಹೋಗೋಣ. ಚೆನ್ನಾಗಿರೋ ಒಂದು ರೇಷ್ಮೆ ಸೀರೆ ಉಟ್ಕೊಂಬ ವಾಕಿಂಗ್ಗೆ, ಆಯ್ತಾ? ಲೈವಾ ನೀವು ಈಗ ಮಾಡಬೇಕು. ಇದಕ್ಕೆ ಹೋಯ್ತವಲ್ಲ ವಾಕಿಂಗು, ಸ್ಕೂಲ್ ಹತ್ರ ಹೋಗಿದ್ದ ಕಣಿ. ಡ್ಯಾನ್ಸ್ ಸೇರಿದ್ರಲ್ಲ, ಅದು ಇದನ್ನು ಕೊಡ್ಬೇಕಾಯ್ತು, ಫೀಸ್, ಡ್ರೆಸ್ ಫೀಸ್ ಕೊಡ್ಬೇಕಾಯ್ತು. ಅದು ಇಬ್ಬರಿಂದ 4,000-5,000 ಆಯ್ತು. ಸೇರಬೇಡ್ರಿ ವರ್ಷ ಅಂತ ಹೇಳಿದ್ದು, ದುಡ್ಡಿಲ್ಲ ಸೇರಬೇಡ ಅಂತ ಹೇಳಿದ್ದೆ. ಆಟ ಮಾಡಿ ಸೇರ್ಕೊಂಡ್ರು. ಅಂದರೆ ನಮ್ಮದೇನಲ್ಲ ದುಡ್ಡು, ಬೃಂದಗೆ ಅವಳು ಕೊಟ್ಟಿರೋದು. ಹಾಂ, ಬೃಂದಗೆ ಅವಳದು, ತಾನ್ವಿಗೆ ಚಂದ್ರಪ್ಪ. ಹೋಗ್ಕೊಂಡು ಅಕ್ಕ ಕೊಡಿ ಇವಾಗ. ತಿನ್ನಕ್ಕೆ ಕೊಡಿದ್ರೆ ಆಫ್ ಮಾಡೋದು, ಇವಾಗ ಪ್ರೂಫಿ ಬೇಕು. ದೇವ್ರೆ ಭಗವಂತ, ಉಣ್ಣಕ್ಕೆ ಕೊಡೆ ಅಂದರೆ ಟೀ ಕೊಡ್ತೀನಿ ಅಂತೇಳಿ. ಏನು ಹೇಳಿ ದೇವ್ರೆ ಭಗವಂತ, ಇವಳಿಗೆ ಬಿಸಿಲಾಗ ಹೋಗ ಸಾಯ್ತಾ ಇದ್ದೀವಿ. ನೀರು ಕೂಡ ಫಸ್ಟು ಹೋಗ್ಲೇ ತೆಗೆ ಕೂಡ ಸಾಯ್ತೀವಿ ಮೊದಲು. ಸಾಯ್ತೀವಿ ಬಿಡು. ಅಯ್ಯೋ ಏನು ಟೀಯೋ ಏನೋ ಇದು, ದೇವರೇ ಭಗವಂತ. ಇಲ್ಲ ಹೆಂಗೆ ಗೊತ್ತಾಗುತ್ತಲ್ಲ, ಮರ್ಯಾದ ಕಣೆ. ಅಯ್ಯೋ ಕಾಣಿಸಲ್ಲ, ಸಕ್ಕತ್ತ ಕಾಣಿಸಲ್ಲ. ತುಂಬ ಕೆಸರಾಗ್ಬಿಟ್ಟಿತ್ತು. ನೀರು ಅದಕ್ಕೆ ಮಾಡಿದ್ನಲ್ಲ ವಿಡಿಯೋ, ಎಷ್ಟು ಗೊತ್ತು ಇಲ್ಲಿಂದ ಅದು. ರಾಶಿ ಮೀನು ಹಿಡಿದಾರೆ ಕಣೆ, ಬಾ ತಕೊಳ್ಳಿ. ಅವಕ್ಕೆ ಮೀನುಗಳು ತಿಂತವೆ ಆಹಾರ. ನಾವು ಕಾಣಿಸಲ್ವಾ? ಕಾಣಿಸ್ತಾ ಇಲ್ಲ ನಾವು. ಅದು ನೀರು ಕಲರ್ ಇದೆ, ಚಿಕ್ಕವಿದಾವವ ಇಲ್ಲ ಅಲ್ಲಿ. ಬಟ್ ಇದರಲ್ಲೆಲ್ಲ ಒಂದೇ ಥರ ಕಾಣಿಸುತ್ತೆ. ಹಾಂ ಇಲ್ಲಿ ಯಾರಿಗೆ ಬೇಕು ನನಗೆ ನಾವು ನೋಡಿ ತಿನ್ನಕ್ಕಲ್ಲ. ಹೋಗ್ತಾ ಇದೆ ಮುಂದಕ್ಕೆ. ಹಿಂದಿಂದಕ್ಕೆ ಹೋಗ್ತಿದೆ. ಅಪ್ಪ ನಿನ್ನ ಮೊಬೈಲೇ ಶೇಕು ಕಣೆ, ಉಸಿರಾಡ್ದಂಗೆ ಹಿಡ್ಕೊಂಡಿದ್ರು. ಜಿಗಿತೀನೋ ಮೈ ಜಿಗಿತೀಯ? ನೀನು ಬೇಕೆ? ಏನೋ ಕುಡಿಲೇವ? ಹಾಂ, ನೀನು ಕುಡಿಲೇ? ಏಯ್ ಬೃಂದ, ತಾನು ಹಾಯ್, ಏನು ಕೊಡಿಲ್ಲ ಹೇಳು. ಹಾಂ
ತಾನು ಕೇಳೋಣ. ಏನಪ್ಪ ಹೇಳಪ್ಪ. ಯಾರಮ್ಮ ಎಷ್ಟು ಹೊಡಿತಾರ ಅದಕ್ಕಿಂತ 5 ಪಟ್ಟು ಪ್ರೀತಿ ಮಾಡ್ತಾರೆ. 5 ಪಟ್ಟು ಅಷ್ಟೇ? 5 ಪಟ್ಟಿಗೆಲ್ಲ ಅಂತ ನನಗೆ ಗೊತ್ತಿರೋದು 5 ಪಟ್ಟು. ಆದ್ರೆ ಅದು ನೀವು ಮಾಡೋದು ಫುಲ್ಲು ಮಾಡ್ತೀರಾ. 5 ಪಟ್ಟು ಮಾತ್ರವಾ? ಅದೇ ನೀವು ಮಾಡೋದು 1 ಪಟ್ಟು. ಇವತ್ತು ಬಂದ ತಕ್ಷಣ ಒದೆ ತಿಂದು ನಿಂತ್ಕೊಂಡಿದ್ದಾಳೆ ಅಲ್ವಾ? ಆಕಾಶ ಮೇಲಿದ್ದನು, ನಮ್ಮ ಶಿವ ಪಾತಾಳ ಕೆಳಗೆ ಇದ್ದನು. ಆಕಾಶ ಕೆಳಗೆ ಇದ್ದನು, ಆಕಾಶ ಮೇಲೆ ಇದ್ದನು, ನಮ್ಮ ಶಿವ ಪಾತಾಳ ಕೆಳಗೆ ಬಿದ್ದನು. ಇವತ್ತಮ್ಮ ಶನಿವಾರ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ LKG ಫೀಸ್ ಕೊಡಕ್ಕೆ ಹೇಳು. ಏನು ಅದು ಹೊಡೆದಕ್ಕಿದಲ್ಲ ಕೊಡಕ್ಕೆ ಹೇಳು ನನಗೆ ಇವಾಗ. ಬಿಡು, ಆಯ್ತು ಕೊಡ್ತಾಳೆ ಆಮೇಲೆ. ಹಂಗಾದ್ರೆ ಆ ಚಾಕ್ಲೇಟ್ ನ ಹೊಳೆ ತಿಂತಾಳೆ, ನಂದು ಒಂದು ಇಸ್ಕೊತಾಳೆ. ಅವಳಿಗೆ ಎಷ್ಟಾಗುತ್ತೆ ಹೇಳು? ನನಗೆ ಒಂದು ಬೇಕು ಅಷ್ಟೇ. ಆ ಚಾಕ್ಲೇಟ್ ಅವು ಕೊಡು, ನಾನು ಕೊಡ್ತೇನೆ ಆಮೇಲೆ. ನಾನು ಯಾವತ್ತಿಗೆ ಅವು ಕೊಟ್ಟು ಹೋಗ್ತೀನಿ ನೋಡ. ಕೊಡು. ಆಯ್ತು ಬಿಡು. ಅಯ್ಯಯ್ಯಯ್ಯಯ್ಯೋ ನೈಟಿನೇ ಬೇಡ. ತಡಿ ತಡಿ. ಡ್ಯಾನ್ಸು. ಪೂವಿರ ಪೂವಿ ಪುಟ್ಟಪ್ಪ ತೇರಿ ನೇನೆ ಉಟ್ಟನ ನಾಳೆ ಆಡಂತ ಭಾನುವಾರ. ಬೇಗ ಏನೋ ಅಂತಲ್ಲ ಸರ್ಪ್ರೈಸ್ ಅಂತ. ಬೇಗ ಹಿಂದೆ ಹೋಗು. ಒಳ್ಳೆ ಜಾತ್ರೆ ಆಡಿಸ್ತಾರಲ್ಲ ಬಾಯ್ಲಿ. ಬೃಂದ ಚೆನ್ನಾಗಿ ಕಾಣಿಸ್ತೀವಿ ಬಾಯ್ಲಿ. ಈ ಕಡೆ ಇಲ್ಲಿ ಬಾಯ್ಲಿ. ದೂರ ನಿಂತ್ಕೊಳ್ಳೆ. ಅಲ್ಲಿ ದೂರ ನಿಂತ್ಕೊಳ್ಳೆ. ಇಲ್ಲಿ ಚೆನ್ನಾಗಿ ಕಾಣಿಸ್ತೈತಿ. ಇಟ್ಕ. ಸೂಪರ್ ಬೃಂದ. ಇಟ್ಕ, ನೀನು ಎಂಜಾಯ್ ಮಾಡು.